ಶ್ರೀರಾಮಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಪ್ರತಿ ಗುರುವಾರವೂ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪವನ್ನು ಹೊತ್ತು ತಮ್ಮೆಲ್ಲರಿಗೂ ರಾಯರ ಮಠದ ದರ್ಶನ, ಅಲ್ಲಿಯ ಮಹಿಮೆ ಹಾಗೂ ಅಲ್ಲಿನ ಪೂಜಾ ಕೈಂಕರ್ಯ ಎಲ್ಲವನ್ನ ತಿಳಿಸಿಕೊಡುತ್ತಿರುವಂತಹ ಹಾಗೂ ರಾಯರ ಚರಿತ್ರೆ, ರಾಯರ ಪವಾಡ, ರಾಯರ ಬಗೆಗಿನ ಅನುಭವ ಎಲ್ಲವನ್ನ ಬಿತ್ತರಿಸುತ್ತಿರುವಂತಹ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಇದೊಂದು ಅದ್ಭುತವಾದಂತಹ ರಮ್ಯವಾದಂತಹ ಸತ್ಯಕತೆ. ಈ ಘಟನೆ ನಡೆದಿದ್ದು 1945ರಲ್ಲಿ. ಇದು ಶ್ರೀ ಗುರುರಾಜರ ಅನೇಕ ಮಹಿಮೆಗಳಲ್ಲಿ ಕೂಡ ಇದು ಒಂದಾಗಿ ಸೇರ್ತದೆ ಕೂಡ. ಶ್ರೀರಾಯರ ಆರಾಧನೆ 80ನೇ ದಿನ ಮುಂಚೆ ಯಮಗಿನೂರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ವರದಿಯಂತೆ ಕಾಲರಾ ಇದ್ದಂತಹ ಪ್ರಯುಕ್ತ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದಂತಹ ಶ್ರೀ ಫ್ರೇಯುಸರ್ ಸಾಹೇಬ್ ಮಂತ್ರಾಲಯದಲ್ಲಿ ಆರಾಧನೆ ಉತ್ಸವ ಮಾಡಬಾರದು ಎಂದು, ಜನಗಳು ಸೇರಬಾರದು ಅಂತ 144 144 ಸೆಕ್ಷನನ್ನು ಅಲ್ಲಿ ಜಾರಿ ಮಾಡ್ತಾರೆ. ಆ ಸಮಯದಲ್ಲಿ ಮಂತ್ರಾಲಯದಲ್ಲಿ ಆರಾಧನೆಯ ಉತ್ಸವ ಭರದಿಂದ ಸಾಗಿತ್ತು. ಆ ಸಮಯದಲ್ಲಿ ಅಲ್ಲಿ ಪೀಠದಲ್ಲಿ ಶ್ರೀ ಸ್ವೇಮೀಂದ್ರ ಗುರುಗಳು ಇದ್ದಂಥವರು. ಇದನ್ನು ಕೇಳಿದಂತಹ ಗುರುಗಳು ಅವರ ಮನಸ್ಸಿಗೆ ಬಹಳ ಬೇಸರವಾಗುತ್ತೆ ಕೂಡ. ರಾಯರ ಆರಾಧನೆಗೆ ಅಡ್ಡಿಯೇ, ಎಂತಹ ಅನ್ಯಾಯ, ಎಂತಹ ಅನ್ಯಾಯ. ಮಂತ್ರಾಲಯದ ಸುತ್ತಮುತ್ತ ಕಾಲರ ವ್ಯಾಧಿ ಜೋರಾಗಿದೆ ಎಂದು ಅಧಿಕಾರಿಗಳು ತಪ್ಪಾಗಿ ವರದಿ ಮಾಡಿಕೊಂಡಿದ್ದಾರೆ. ಈ ತರಹದ ಸೆಕ್ಷನ್ ಹಾಕಿರೋದು ತಪ್ಪು ಅಂತ ಗುರುಗಳು ತಮ್ಮ ಆಪ್ತರನ್ನು ಕಳಿಸಿ ಕಲೆಕ್ಟರ್ ಬಳಿ ಕಳಿಸ್ತಾರೆ. ರಾಯರ ಮಹಿಮೆಯನ್ನು ಹೇಳಿಸ್ತಾರೆ. ಆದರೂ ಆ ಅಧಿಕಾರಿ ಒಪ್ಪಿಗೆ ಕೊಡಲೇ ಇಲ್ಲ. ನಿಜವಾಗಿ ಅಲ್ಲಿ ಕಾಲರ ಆ ಸಮಯದಲ್ಲಿ ಇದ್ದದ್ದೇ ಇಲ್ಲ. ಬೇರೆ ಯಾರೋ ಅನಾರೋಗ್ಯದಿಂದ ಸತ್ತ ಕಾರಣದಿಂದ ಅಧಿಕಾರಿಗಳು ಕಾಲರ ಅಂತ ಹೇಳಿ ಸುಳ್ಳು ವರದಿಯನ್ನು ನೀಡುತ್ತಾರೆ. ಶ್ರಾವಣ ಶುಕ್ಲ ಚತುರ್ದಶಿ ಸಪ್ತ ರಾತ್ರೋತ್ಸವ ಪ್ರಾರಂಭವಾಗುತ್ತೆ. ಭಕ್ತರು ಅಧವಾನಿಯ ತುಂಗಭದ್ರಾ ರೈಲ್ವೆ ಸ್ಟೇಷನ್ನಲ್ಲಿ ಬಂದಿದ್ದಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಯಾರನ್ನೂ ರೈಲಿನಿಂದ ಇಳಿಯಗೊಡದೆ ಅವರನ್ನು ಹಿಂತಿರುಗಿಸಿ ಕಳಿಸ್ತಾರೆ. ಇದನ್ನು ಕೇಳಿದ ಸ್ವಾಮಿಗಳಿಗೆ ಬೇಸರವಾಗಿ ಮತ್ತೆ ಆ ಅಧಿಕಾರಿಗೆ ಹೇಳ್ತಾರೆ, ಹಾಕಿದ್ದ ಸೆಕ್ಷನನ್ನು ಹಿಂದಕ್ಕೆ ತೆಗೆಯಲು ಮತ್ತು ಇಲ್ಲಿ ಯಾವುದೇ ರೀತಿಯ ರೋಗ ಉಪದ್ರವ ಇಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಆವಾಗ ಆ ಅಧಿಕಾರಿಗಳು ಒಪ್ಪಿಗೆ ಕೊಡುವುದೇ ಇಲ್ಲ. ಆದರೂ ಕೂಡ ಅವರು ಒಪ್ಪಿಗೆಯನ್ನು ಕೊಡುವುದೇ ಇಲ್ಲ. ಮರುದಿನ ಹುಣ್ಣಿಮೆ ಸಾಯಂಕಾಲ ಆ ಅಧಿಕಾರಿಗೆ ಏನೋ ಒಂದು ತರಹ ಕಳವಳ. ಎಲ್ಲಿ ಕುಳಿತರೂ ನಿಂತರೂ ಮನಸ್ಸಿಗೆ ಸಮಾಧಾನವಿಲ್ಲ. ಮಲಗಿದರೂ ನಿದ್ದೆ ಬರಲಿಲ್ಲ. ಅವರಿಗೆ ಹಿಂದೆ ನಡೆದಂತಹ ಘಟನೆಗಳು, ಮನ್ರೋ ಸಾಹೇಬರಿಗೆ ರಾಯರು ದರ್ಶನ ಕೊಟ್ಟಂತಹ ಕತೆ, ಅವರ ಮಹಿಮೆಯನ್ನು ಸ್ವಾಮಿಗಳು ಹೇಳಿದ್ದು ಅದೇ ಪುನರುತ್ತಾವರ್ತಿಸಿ ಬರ್ತಾ ಇರುತ್ತೆ. ತಲೆಯಲ್ಲಿ ಏನೋ ಭಾರವಾದಂತೆ ಆಗುತ್ತೆ. ತಕ್ಷಣ ಮೇಲೆದ್ದು ಟೆಲಿಗ್ರಾಮ್ ಮಾಡಿ ಮಂತ್ರಾಲಯದಲ್ಲಿ ರಾಯರ ಉತ್ಸವ ಮಾಡಬಹುದು, 144 ಸೆಕ್ಷನ್ ಕ್ಯಾನ್ಸಲ್ ಮಾಡಿದೆ ಅಂತ ಬರೆದು ಮಠದ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಕೊಟ್ಟು ಕಳಿಸ್ತಾರೆ. ಒಂದು ಮಾತು ಆ ಅಧಿಕಾರಿ ಹೇಳ್ತಾನೆ, ನನಗೆ ತಿಳಿಯದೆ ರಾಯರು ಈ ಆದೇಶವನ್ನು ರದ್ದು ಮಾಡಿಸುವಂತಹ ಈ ಕೆಲಸ ಮಾಡಿಸಿದ್ದಾರೆ. ತಕ್ಷಣ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಇರುವ ಅಧಿಕಾರಿಗಳು ಈ ಪತ್ರ ತೋರಿಸಿ ರಾಯರ ಆರಾಧನೆಯನ್ನು ನಡೆಸಿ ಮತ್ತು ನನ್ನ ಮನಸ್ಸಿಗೆ ಇವಾಗ ನೆಮ್ಮದಿಯಾಗಿದೆ ಅಂತ ಹೇಳಿ ಕಳಿಸ್ತಾರಂತೆ. ಬೆಳಿಗ್ಗೆ ಪಾಡ್ಯ, ರಾಯರ ಪೂರ್ವಾರಾಧನೆ. ಬಾಂಬೆ, ಮದ್ರಾಸಿಂದ ಅನೇಕ ಭಕ್ತರು ರೈಲಿನಲ್ಲಿ ತುಂಗಭದ್ರಾ ಸ್ಟೇಷನ್ಗೆ ಬಂದಿರ್ತಾರೆ. ಅವರಿಗೆ ಇಲ್ಲಿ ಸೆಕ್ಷನ್ ಹಾಕಿದ್ದು ತಿಳಿಯಿತು. ಆ ಸಮಯದಲ್ಲಿ ಅಲ್ಲಿ ಇರುವ ಅಧಿಕಾರಿಗಳಿಗೆ ಇನ್ನೂ ಆರ್ಡರ್
ಅವರ ಕೈಯಲ್ಲಿ ಬಂದಿಲ್ಲ. ಹಾಗಾಗಿ ಅವರು ಯಾರನ್ನೂ ರೈಲಿನಿಂದ ಇಳಿಯಗೊಡದೆ ಹಿಂದಕ್ಕೆ ಕಳಿಸಲು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಸುಮಾರು ಸಾವಿರಾರು ಹೆಚ್ಚಿನ ಭಕ್ತರು ಬಹು ದುಃಖದಿಂದ ರಾಯರ ಆರಾಧನೆಗೆ ಹೋಗದೆ ಇರುವುದಕ್ಕೆ ಅವರು ದುಃಖತಪ್ತರಾಗಿ ಅಳಹತ್ತಿದ್ದರು. ಅಯ್ಯೋ, ಇಷ್ಟು ದೂರ ಬಂದು ರಾಯರೇ ನಿಮ್ಮ ದರ್ಶನ ಇಲ್ಲವೇ, ಹೋಗಬೇಕು ಆಯ್ತಂತಲ್ಲ ಅಂತೇಳಿ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆಯನ್ನು ಮಾಡಿ ಅಳುತ್ತಿರ್ತಾರೆ. ರೈಲು ಮುಂದೆ ಚಲಿಸುತ್ತೆ. ಎಲ್ಲ ಭಕ್ತರು ರಾಘವೇಂದ್ರ ರಾಘವೇಂದ್ರ ಕಾಪಾಡು, ದರ್ಶನ ಭಾಗ್ಯ ಕೊಡು ತಂದೆ ಅಂತ ಏಕಕಾಲದಲ್ಲಿ ಕೂಗ್ತಾ ಇರ್ತಾರೆ. ತಕ್ಷಣ ಹೊರಟಿದ್ದ ರೈಲು ನಿಂತು ಬಿಡುತ್ತೆ. ಚೆನ್ನಾಗಿಯೇ ಇದ್ದಂತಹ ರೈಲು ಕೆಟ್ಟು ನಿಂತಿದೆ. ಇಂಜಿನ್ ಚಾಲಕ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ರೈಲು ಮುಂದೆ ಸಾಗಲೇ ಇಲ್ಲ. ಅರ್ಧ ಗಂಟೆ ಆಯಿತು. ಏನೇ ಪ್ರಯತ್ನ ಮಾಡಿದ್ರೂ ರಿಪೇರಿ ಆಗುತ್ತಾ ಇಲ್ಲ. ಮತ್ತೆ ಅದರಲ್ಲಿ ಯಾವ ಭಾಗವೂ ಕೆಟ್ಟಿಲ್ಲ. ಆದರೂ ರೈಲು ಕದಲುತ್ತಿಲ್ಲ. ಅಲ್ಲಿನ ಅಧಿಕಾರಿಗಳು ಇದನ್ನು ತಿಳಿದೇ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಕಲೆಕ್ಟರಿಂದ 144 ಸೆಕ್ಷನ್ ರದ್ದು ಮಾಡಲಾಗಿದೆ, ಎಲ್ಲ ಭಕ್ತರನ್ನು ಮಂತ್ರಾಲಯಕ್ಕೆ ಹೋಗಲು ಬಿಡಿ ಎನ್ನುವ ಆದೇಶ ಪತ್ರ ಬಂದೇ ಬಿಡುತ್ತೆ. ತಕ್ಷಣ ಎಲ್ಲ ಭಕ್ತರು ರಾಯರ ಮಹಿಮೆಯನ್ನು ಕೊಂಡಾಡಿ ಪತ್ರ ಬರುವವರೆಗೆ ರೈಲನ್ನು ನಿಲ್ಲಿಸುವಂತೆ ಮಾಡಿದಂತಹ ಗುರುರಾಜರ ಕಾರುಣ್ಯವನ್ನು ನೆನೆಯುತ್ತಾರೆ. 1000ಕ್ಕೂ ಹೆಚ್ಚಿನ ಜನ ರೈಲಿನಿಂದ ಇಳಿದ ಕೂಡಲೇ ಆಶ್ಚರ್ಯಕರ ಘಟನೆಯೊಂದು ನಡೆದೇ ಬಿಡುತ್ತೆ. ರೈಲು ತಕ್ಷಣ ಕದಲಲು ಪ್ರಾರಂಭವಾಗುತ್ತೆ. ಮುಂದೆ ಪ್ರಯಾಣ ರೈಲು ಮುಂದಕ್ಕೆ ಬೆಳೆಸುತ್ತೆ. ಆ ಮಹಾಮಹಿಮೆಯನ್ನು ಕಣ್ಣಾರೆ ಕಂಡಂತಹ ಸಕಲ ಜನರು, ಯಂತ್ರದ ಗಾಡಿಯನ್ನು ನಿಯಂತ್ರಣ ಮಾಡಿದಂತಹ ಮಂತ್ರಾಲಯದ ಮಹಿಮೆಯನ್ನು ಬಣ್ಣಿಸುತ್ತಾ ಆನಂದದಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಹೊರಡ್ತಾರೆ. ಎಲ್ಲ ಕಾಲಾದಿ ಪ್ರಾಣ ಲೌಕಿಕನೆಲ್ಲ ನಿನ್ನೊಳು ನಿಂತ ಕಾರ್ಯಗಳನ್ನೆಲ್ಲ ತಾನೇ ಮಾಡಿ ಕೀರ್ತಿಯೇ ನಿನಗೆ ಕೊಡುತ್ತಿಪ್ಪ. ಎಲ್ಲ ಕಾಲಾದಿ ಪ್ರಾಣ ಲಕುಮಿನಲ್ಲ ನಿನ್ನೊಳು ನಿಂತು ಕಾರ್ಯಗಳನ್ನೆಲ್ಲ ತಾನೇ ಮಾಡಿ ಕೀರ್ತಿಯ ನಿನಗೆ ಕೊಡುತ್ತಿಪ್ಪ. ನಂಬಿ ಬಂದ ಭಕ್ತರನ್ನ ಎಂದಿಗೂ ಕೈ ಬಿಡದೆ ತನ್ನ ದರ್ಶನ ಪಡೆಯದೆ ಹಾಗೇ ಹೋಗುವವರನ್ನ ತಡೆಯುವ ಶಕ್ತಿಯು ರಾಯರಿಗಿದೆ. ಯಾರೇ ಬಂದರೂ ಅವರ ದರ್ಶನ ಮಾಡದೆ ಮರಳಿ ಗೂಡು ಸೇರುವವರಿಲ್ಲ. ಈ ಮಹನೀಯರ ಮಹಾತ್ಮರ ಮಹಿಮೆ ಎಂಥದ್ದು ಎಂದು ಈ ಒಂದು ಮಹಿಮೆಯಲ್ಲಿ ರಾಯರು ಹೇಳಿಸಿದ್ದಾರೆ. ಹೇಳುವಂತಹ ಕಾರ್ಯವನ್ನು ನಾನು ಮಾಡ್ತಿದ್ದೇನೆ. ಇದು ರಾಯರ ಭಕ್ತ ಚಾನಲ್ಲು. ರಾಯರೇ ನಿಂತು ನಮ್ಮಲ್ಲಿ ಕೆಲವೊಂದು ಮಾಡಿಸುತ್ತಿರುವಂತಹ ಕಾರ್ಯ, ನನ್ನಲ್ಲಿರುವಂತಹ ಒಂದಷ್ಟು ಭಕ್ತಿಯನ್ನು ಮೆಚ್ಚಿ ರಾಯರೇ ನನ್ನ ಕೈ ಹಿಡಿದು ಶ್ರೀ ರಾಘವೇಂದ್ರ ಮಠದರ್ಶನವೆಂಬ ಸಂಕಲ್ಪ ಮಾಡಿಸಿ 80ರಿಂದ 82 ಮಠಗಳ ದರ್ಶನವನ್ನು ಮಾಡಿಸಿ ರಾಯರು ನನ್ನ ಈ ಜನ್ಮವನ್ನು ಪುನೀತರನ್ನಾಗಿ ಮಾಡ್ತಿದ್ದಾರೆ. ಪ್ರತಿ ಜನ್ಮದಲ್ಲೂ ರಾಯರು ಇಂಥ ಭಾಗ್ಯ ನನಗೆ ಕರುಣಿಸಲಿ. ರಾಯರೆಲ್ಲಿದ್ದಾರೋ ಅಲ್ಲಿಯೇ ಈ ರಾಯರ ಭಕ್ತ ಅನ್ನುವಂಥ ಹೆಸರಾಗಲಿ ಅಂತ ಕೇಳ್ಕೊಳ್ತೇನೆ ರಾಯರನ್ನು. ಈ ಮಹಿಮೆಯನ್ನು ಕೇಳಿದಂತಹ ತಮಗೆಲ್ಲರಿಗೂ ಸದ್ಮಂಗಳವನ್ನುಂಟು ಮಾಡಲಿ ಅಂತ ರಾಯರಲ್ಲಿ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೇನೆ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ಐಶ್ವರ್ಯ ಪ್ರತಿಯೊಬ್ಬರಲ್ಲೂ ಇರಲಿ, ಪ್ರತಿ ಕ್ಷಣವೂ ಇರಲಿ ಅಂತ ಬೇಡಿಕೊಳ್ಳುತ್ತಾ ಈ ಒಂದು ಮಹಿಮೆಯನ್ನು ನಾನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾ